ಅತ್ತೆ ಮಗಳು. ನಾವೆಲ್ಲೋದ್ರೂ ಜೊತೆ ಇರ್ತಿದ್ವಿ, ಯಾವಾಗಲೂ ಜೊತೆ ಇರ್ತಿದ್ವಿ. ಒಂದು ವಿಚಾರ ಹೇಳ್ದಂಗೆ ಹೊಂಟೋಗ್ಬಿಟ್ಲು, ಮೋಸ ಮಾಡಿ ಹೊಂಟೋಗ್ಲು. ಏನಾಗಿತ್ತು? ರೀಸನ್ ಎಲ್ಲ ಗೊತ್ತಿಲ್ಲ, ಬಟ್ ಹೋದಾಗ ಎಲ್ಲ ಹೆಂಗಾಗಿತ್ತು. ಹಾಲಲ್ಲೇನು? ಅಲ್ಲಲ್ಲೇನು, ಯಾವಾಗಲೂ ಜೊತೆ ಇರ್ತಿದ್ವಿ. ರೀಸೆಂಟಾಗಿ ಡ್ಯಾನ್ಸ್ ಕ್ಲಾಸ್ಗೆಲ್ಲ ಸೇರ್ಕೊಂಡಿದ್ವಿ, ಎಲ್ಲ ಜೊತೆ ಹೋಗ್ತಿದ್ವಿ, ಜೊತೆ ಬರ್ತಿದ್ವಿ. ಫ್ಯಾಷನ್ ಶೋ ಪಾರ್ಟಿಸಿಪೇಟ್ ಮಾಡಿದ್ವಿ. ಪ್ರೈಸ್ ಬರುತ್ತೆ ಅಂತ ಕಾನ್ಫಿಡೆಂಟ್ ಆಗಿದ್ದು, ಬರಲಿಲ್ಲ. ಏನು ಆ ಥರ ಮಾಡ್ಕೊಂಡು ಅಂತ ಗೊತ್ತಾ? ಏನಕ್ಕೆ ಮಾಡ್ಕೊಂಡು ಅಂತ ರೀಸನ್ ಗೊತ್ತಿಲ್ಲ. ಚೆನ್ನಾಗಿ ಇದ್ಲು, ಬಂದ್ಲು, ಚೆನ್ನಾಗಿ ಹೇಳಲ್ಲ ಅವಾಗಲೂ. ನನಗೂ ಗೊತ್ತಿಲ್ಲ, ನನ್ನ ಕೆಲಸದಿಂದ ಬರೋ ಅಷ್ಟರಲ್ಲಿ ಬಂದು ಊಟ ಮಾಡಿ ಕೈ ತೊಳ್ಕೊಂಡು ನಮ್ಮ ಮಿಸ್ಸಸ್ಗೂ ಮೊಸರು ತರಕ್ಕೆ ಅಂತ ಹೋದ್ರು. ಅಷ್ಟರಲ್ಲಿ ಸಡನ್ ಬಂದು ಹಿಂಗೆ ನೇಣಕೊಂಬಿಟ್ಟಿದ್ದಾಳೆ ಅಂತ ನಮ್ಮ ಮಿಸ್ಸಸ್ ಬಂದು ಅವಾಗ ನಿಮಗೆ ಕಾರಲ್ಲಿ ಕರ್ಕೊಂಡು ಕರ್ಕೊಂಡೋದೆ ವಿಜಯ ಹಾಸ್ಪಿಟ್ಲಿಗೆ ಕರ್ಕೊಂಡೋದೆ. ಅಲ್ಲೇನು ರೆಸ್ಪಾನ್ಸ್ ಮಾಡಲಿಲ್ಲ. ನಾನು ಸ್ವಲ್ಪ ಅಲ್ಲಿ ರೇಷನ್ ಬೈದೆ ಅವ್ರಿಗೆ. ಮತ್ತು THS ಹೋದೆ, ಅಲ್ಲೂ ತೊಗೊಂಡಿಲ್ಲ. ಮತ್ತು ಆಮೇಲೆ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋಗಿದ್ವಿ. ಅಲ್ಲಿಂದ ಹೋಗಿ ಫಸ್ಟ್ ಹಳೇದಿತ್ತು ಗೊತ್ತಿತ್ತು, ನನಗೆ ಹೊಸದಾಗಿ ಗೊತ್ತಿಲ್ಲ. ಮತ್ತು ಅಲ್ಲಿಂದ ಕರ್ಕೊಂಡೋಗಿ ಅಲ್ಲೂ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಹೋದ ತಕ್ಷಣ ಯಾರು ಸರಿಯಾಗಿ ಇದೇ ಮಾಡಲ್ಲ. ಅಲ್ಲಿ ಇಲ್ಲೇ ಜೀವ ಹೋಗಿತ್ತಾ ಅಥವಾ? ಸರ್ ನಾನು ಹೆಂಗೆ ಇದು ಮಾಡೋಕ್ಕಾಗುತ್ತೆ? ಡ್ರೈವಿಂಗ್ ಮಾಡಿಕೊಂಡು ಮಗು ಹಿಡ್ಕೊಂಡು ನಾನು THS ಹೋದಾಗ ಕಾರಲ್ಲೇ ಬಂದು ಡಾಕ್ಟ್ರು ಚೆಕ್ ಮಾಡಿದ್ರು, ಪಲ್ಸ್ ಎಲ್ಲ ಇಲ್ಲ. ಗೌರ್ಮೆಂಟ್ಗೆ ಹೋಗ್ಬಿಡಿ, ಫೈನ್, ನೀವು ಗೌರ್ಮೆಂಟ್ಗೆ ಹೋಗೋದೇ ಬೆಟರ್ ಅಂದರು. ಗೌರ್ಮೆಂಟ್ಗೆ ಹೋದ್ವಿ, ಪಲ್ಸ್ ಇಲ್ಲ, ಹಾರ್ಟ್ ರೇಟ್ ಚೆಕ್ ಮಾಡಿದ್ರು. ಆಮೇಲೆ ನಮಗೆ ಇಲ್ಲ ಅಲ್ಲಿಂದ ಏನಕ್ಕೆ ಹೆಂಗೆ ಮಾಡೋದು ಏನು ಗೊತ್ತಿಲ್ಲ. ಅವ್ರದ್ದು ಕಂಪ್ಲೇಂಟ್ ಅವ್ರದ್ದು ಇದು ಕೊಟ್ಟರೆ ಕೊಟ್ಟಿದ್ದಾರಂತೆ. ನಾನು ಹಾಸ್ಪಿಟ್ಲಿಗೆಲ್ಲ ಇದು ಮಾಡಿಬಿಟ್ಟು ನಾನು ಮತ್ತೆ ನೈಟು ಮನೆಗೆ ಬಂದೆ. ನಾನು ಕೊಟ್ಟವ್ರು ಯಾರು ಕಂಪ್ಲೇಂಟ್? ನನ್ನ ತಂಗಿನ ಅವ್ರ ತಾಯಿ.